ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡ್ಬೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅದು ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿಮಾಲ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ಕುಂಭ ರಾಶಿ 2026 ಫೆಬ್ರವರಿ 15ನೇ ತಾರೀಕಿನಿಂದ ಶಿವರಾತ್ರಿಯ ನಂತರದಲ್ಲಿ ನಾವು ನೋಡೋದಾದ್ರೆ ಕುಂಭ ರಾಶಿಯವರಿಗೆ ಏನೆಲ್ಲ ಫಲಗಳಿದೆ ಅಂತ ನೋಡೋಣ. ಅದರಲ್ಲಿ ರಾಶಿಯಲ್ಲಿರುವಂತಹ ಗ್ರಹಗಳು, ಪಾಪ ಗ್ರಹಗಳು, ರಾಹು ಮತ್ತೆ ಸೂರ್ಯ. ಇದು ಯೂಶುವಲ್ ಆಗಿ ರಾಶಿಯಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಬಹಳ ಕೇರ್ಫುಲ್ ಆಗಿರ್ಬೇಕು. ಕುಂಭರಾಶಿಯವರು ಆರೋಗ್ಯದಲ್ಲಿ ಸಂಬಂಧಪಟ್ಟಂತೆ ಅನವಶ್ಯಕ ಟೆನ್ಷನ್ಗಳು, ಕಿರಿಕಿರಿಗಳು ಉಂಟಾಗ್ಬೋದು. ಜಾಗ್ರತೆಯಿಂದ ಇರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳೋದಾದ್ರೆ, ತುಂಬಾ ಜನಕ್ಕೆ ಮೆಂಟಲ್ ಫಿಸಿಕಲ್ ಹೆಲ್ತ್ ನ ಕಾಪಾಡ್ಕೊಳ್ಳೋದೇ ಗೊತ್ತಿಲ್ಲ. ಅವರಿಗೆ ಸೈಟ್ ಖರೀದಿ, ಮನೆ ಖರೀದಿ, ಕಾರ್ ಖರೀದಿ ಬಗ್ಗೆ ಮಾತ್ರ ಗೊತ್ತು ಹೊರತು ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋದು, ಆರೋಗ್ಯನ ಸ್ಟೆಬಲ್ ಆಗಿ ಇಟ್ಕೊಳ್ಳೋದು, ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಫ್ಯಾಟಿ ಲಿವರ್ ಇವನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ ಅಂತಾನೆ ಗೊತ್ತಿಲ್ಲ ನಮಗೆ. ಇದರಲ್ಲಿ ತುಂಬಾ ಅನಕ್ಷರಸ್ಥರಿದ್ದಾರೆ ಈ ವಿಷಯದಲ್ಲಿ. ಆರೋಗ್ಯವೇ ಭಾಗ್ಯ. ಇದ್ರ ಬಗ್ಗೆ ಗಮನ ಕೊಡಿ, ಆರೋಗ್ಯದ ಕಡೆ ಗಮನ ಕೊಡಿರ್ಬೇಕು. ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಸ್ಟಡಿ ಮಾಡಿ, ಗೂಗಲ್ ಅಲ್ಲಿ ನಿಮ್ಗೆ ಎಲ್ಲಾ ವಿಷಯಗಳು ಸಿಗುತ್ತೆ. ಸೊ ಆರೋಗ್ಯದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು ಕುಂಭರಾಶಿಯವರು. ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಟೆನ್ಷನ್ನು ಮತ್ತೆ ಮನಸ್ತಾಪಗಳು ಲೈಫ್ ಪಾರ್ಟ್ನರ್ ಜೊತೆ. 7th ಹೌಸ್ ಬಂದು ನಿಮಗೆ ಬಿಸ್ನೆಸ್ ಪಾರ್ಟ್ನರ್ ಕೂಡ ಅದು ಸೂಚಿಸುತ್ತೆ, ಅಲ್ಲಿ ಕಿರಿಕಿರಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಅನಾವಶ್ಯಕ ಏನೋ ಒಂದು ನಿಮಗೆ ಇಷ್ಟ ಇಲ್ಲದ ಕಾಮೆಂಟ್ಗಳು, ಬೇಜಾರಾಗುವಂತ ನಡೆಯೋ ಸಾಧ್ಯತೆಗಳು, ಇವೆಲ್ಲ ಕೂಡ ನಿಮಗೆ ಈ ಒಂದು ಕುಂಭರಾಶಿಯವರಿಗೆ ಸಾಧ್ಯತೆ ಇದೆ. ಬಹಳ ಕೇರ್ಫುಲ್ ಆಗಿರಿ. ಕಮ್ಯುನಿಕೇಶನ್ ಮೇಲೆ ಒಂದು ಗಮನ ಕೊಡಿ. ಈಗ ನೀವು ಸಾಡೆ ಸಾತಿ ಬಗ್ಗೆ ನಾನು ಮಾತಾಡೋದಾದ್ರೆ, ಸಾಡೆ ಸಾತಿ ನೀವು ಭಯ ಪಡೋ ಅಗತ್ಯ ಇಲ್ಲ. ಹನುಮಾನ್ ಚಾಲೀಸವನ್ನ ರೆಗ್ಯುಲರ್ ಹೇಳಿ. ಗುರುಗಳು ಯಾವುದೇ ಜೀವನದ ಯಾವುದೇ ಸಮಸ್ಯೆಗೆ ಹನುಮಾನ್ ಚಾಲೀಸವನ್ನ 5 ಸಲ ಅಥವಾ 7 ಸಲ ಹೇಳೋದು ಬಹಳ ಚೆನ್ನಾಗಿ ಹೇಳಿದ್ರು. ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದ್ದು ಉದಾಹರಣೆಗಳಿದೆ, ಹೇಳಿ, ತಪ್ಪೇನಿದೆ. ಹೇಗೇನೆ ಇಲ್ಲಿ ಹಣಕಾಸಿನಲ್ಲಿ ಲಾಸ್ ಆಗೋ ಸಾಧ್ಯತೆ, ಸಾಲ ಜಾಸ್ತಿ ಆಗೋ ಸಾಧ್ಯತೆ, ಸಾಲದ ಹೊರೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹೊಸ ಸಾಲಗಳನ್ನ ಮಾಡಬೇಡಿ. ಬಟ್ ಸಾಲದಿಂದ ಹೊರಗಡೆ ಬರೋಕೆ ನಿಮಗೊಂದು ಹೊಸ ದಾರಿ ಸಿಗುತ್ತೆ.
ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾವ್ದೋ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ಗಳು ಖಂಡಿತ ಇರುತ್ತೆ, ಕೇರ್ಫುಲ್ ಆಗಿರಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು, ಒಳ್ಳೆ ಸ್ಕೋರ್ ಸಿಗೋ ಸಾಧ್ಯತೆ, ಇಂಟರ್ವ್ಯೂಗಳು ಕೊಡ್ತಿರೋರಿಗೆ ಇಂಟರ್ವ್ಯೂಗಳು ಸಕ್ಸಸ್ ಸಿಗೋ ಸಾಧ್ಯತೆ ಇವು ಹೆಚ್ಚಾಗಿದೆ. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮವಾಗಿದೆ. ಎಸ್ಪೆಷಲಿ ಕಟ್ಟಿರೋ ಮನೆಗಳನ್ನ ಯಾವ ತೊಗೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ಅನಾಯಾಸವಾಗಿ ಸಿಗೋ ಸಾಧ್ಯತೆ, ಹುಡುಕ್ತಾ ಇರ್ತಾರೆ ತುಂಬಾ ದಿನಗಳಿಂದ, ಅವ್ರಿಗೆ ಸಿಗೋ ಸಾಧ್ಯತೆ, ಮನೆ ಕಟ್ಸೋ ಸಾಧ್ಯತೆ, ಕನ್ಸ್ಟ್ರಕ್ಷನ್ ನ ಪ್ರಾರಂಭ ಮಾಡೋ ಸಾಧ್ಯತೆಗಳು, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಬಿಸ್ನೆಸ್ ಮಾಡ್ತಿರೋ ಸಕ್ಸಸ್ ಸಿಗೋ ಸಾಧ್ಯತೆ ಅತಿ ಹೆಚ್ಚಾಗಿ ಕುಂಭರಾಶಿಯವರಿಗಿದೆ. ಪದವಿ ಪ್ರಾಪ್ತಿ, ಈಗ ಯಾವುದೋ ಒಂದು ಪದವಿ ಪ್ರಯತ್ನ ಮಾಡ್ತಿರ್ತಾರೆ, ಅದು ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅದ್ಭುತಗಳು ನಡೆಯೋ ಸಾಧ್ಯತೆಗಳು ಕುಂಭರಾಶಿಯವರಿಗೆ. ಬಟ್ ಎಕ್ಸೆಪ್ಟ್ ಮ್ಯಾರಿಟಲ್ ಲೈಫ್, ಇಲ್ಲಿ ಮ್ಯಾರಿಟಲ್ ಲೈಫ್ ಅಲ್ಲಿ ಸರಿ ಮಾಡ್ಕೋಬೇಕು ಅಂದ್ರೆ ಅಂತ ಪಾರ್ಟ್ನರ್ ನೀವು ಚೂಸ್ ಮಾಡ್ಬೇಕು, ಬಿಸ್ನೆಸ್ ಆಗ್ಲಿ ಲೈಫ್ ಆಗ್ಲಿ. ಈಗೇನ್ ಇಲ್ಲಿ ಪಾರ್ಟ್ನರ್ ಚೂಸ್ ಮಾಡ್ಬೇಕಾದ್ರೆ ಜಾತಕನ ನಾವು ನೋಡೋದೇ ಇಲ್ಲ. ಸೊ ಈ ಕಾಲದಲ್ಲಿ ಜಾತಕ ಯಾರು ನೋಡ್ತಾರೆ ಸರ್, ಜಾತಕ ನೋಡ್ತಾ ಕೂತ ಸಿಗಲ್ಲ ಅಂತ ಮತ್ತೆ ನಾವು ಪ್ರಾಬ್ಲಮ್ಸ್ ಹೇಳ್ಕೊಂತೀವಿ. ಈಗ ಒಂದು ಪ್ರಾಡಕ್ಟ್ ನ ನಾವು ಅಷ್ಟು ನೋಡಿ ತಗೊಳ್ತೀವಿ. ಮೊಬೈಲ್ ಫೋನ್ ತಗೋಬೇಕಾದ್ರೆ ಲೈಫ್ ಪಾರ್ಟ್ನರ್ ಬಗ್ಗೆ ಅಷ್ಟೆಲ್ಲ ತಿಳ್ಕೊಳ್ಳೋದು ಬೇಡವಾ? ಸೊ ಫಸ್ಟ್ ಆಫ್ ಆಲ್ ಮ್ಯಾರಿಟಲ್ ಲೈಫ್ ಅಂದ್ರೆ ಏನು ಅಂತಾನೆ ಜನಕ್ಕೆ ಗೊತ್ತಿಲ್ಲ. ಸೊ ಮ್ಯಾಚ್ ಮೇಕಿಂಗ್ ಅಂದ್ರೆ ಆಯುಷ್ಯ, ಆರೋಗ್ಯ, ಸಂತಾನ, ಸೈಕಾಲಜಿನ ಸ್ಟಡಿ ಮಾಡಿ ಮದುವೆ ಮಾಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ.